ಮಹಿಳಾ ಮೀಸಲಾತಿ ಮಸೂದೆ ನೋಡಿ, UPA ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ಆವಾಗ ಒಂದು ಬೆಳವಣಿಗೆಗಳಾಗಿತ್ತು ಅನ್ನೋದಕ್ಕೆ, ಮಸೂದೆ 2008ರಲ್ಲಿ UPA ಸರ್ಕಾರ 1ರ ಅವಧಿಯಲ್ಲಿ ಅಂದರೆ ಮೇ 6, 2008ರಂದು ಸಂವಿಧಾನದ 108ನೇ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡುವುದು ಇದರ ಉದ್ದೇಶ ಆಗಿತ್ತು. ಇದನ್ನು ಆಮೇಲೆ ಜಯಂತಿ ನಟರಾಜನ್ ನೇತೃತ್ವದ ಕಾನೂನು ಮತ್ತು ನ್ಯಾಯ ಸಂಸದೀಯ ಸ್ಥಾಯಿ ಸಮಿತಿಗೆ ವಹಿಸಲಾಯಿತು. ಸಮಿತಿ ಡಿಸೆಂಬರ್ 2009ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿ ಮಸೂದೆಯನ್ನು ಬೆಂಬಲಿಸಿತು. ರಾಜ್ಯಸಭೆಯಲ್ಲಿ 2010ರಲ್ಲಿ ಅನುಮೋದನೆ ಪಡೆಯಿತು, ಭಾರಿ ಬಹುಮತದಿಂದ ಅಂಗೀಕರಿಸಲಾಯಿತು. ಆದರೆ ಲೋಕಸಭೆಯಲ್ಲಿ ಏನಾಯಿತು, ಒಳ ಮೀಸಲಾತಿ ಬೇಡಿಕೆ UPA ಮೈತ್ರಿಕೂಟಕ್ಕೆ ಬೆಂಬಲ ನೀಡಿದ RJD ಮತ್ತು SP ಪಕ್ಷಗಳು ಮಹಿಳಾ ಮೀಸಲಾತಿಯೊಳಗೆ OBC ಮತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿ ಬೇಕಂತ ಪಟ್ಟು ಹಿಡಿದು ಒಮ್ಮತದ ಕೊರತೆ ಇತ್ತು. ಮೈತ್ರಿಕೂಟದ ಒಳಗೆ ಭಿನ್ನಾಭಿಪ್ರಾಯದಿಂದಾಗಿ ಸರ್ಕಾರವು ಲೋಕಸಭೆಯಲ್ಲಿ ಮಸೂದೆಯನ್ನು ಮತಕ್ಕೆ ಹಾಕಲು ಹಿಂಜರಿಯಿತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಅಂದರೆ ತನ್ನ ಸಹಪಕ್ಷಗಳ ಜೊತೆಗೆ ಒಮ್ಮತಕ್ಕೆ ತರಲಿಕ್ಕೆ ಕೂಡ ಕಾಂಗ್ರೆಸ್ಗೆ ಸಾಧ್ಯ ಆಗಿರಲಿಲ್ಲ UPA ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ. 2014ರಲ್ಲಿ 15ನೇ ಲೋಕಸಭೆ ಅವಧಿ ಮುಕ್ತಾಯವಾದಾಗ ಲೋಕಸಭೆಯಲ್ಲಿ ಮಂಡನೆ ಆಗದ ಕಾರಣ ಈ ಮಸೂದೆಯು ತಾಂತ್ರಿಕವಾಗಿ ರದ್ದಾಯಿತು, ಲ್ಯಾಪ್ಸ್ ಆಯಿತು. ಒಟ್ಟಾರೆಯಾಗಿ UPA ಸರ್ಕಾರವು ರಾಜ್ಯಸಭೆಯಲ್ಲಿ ಅಂಗೀಕರಿಸಲಿಕ್ಕೆ ಯಶಸ್ವಿಯಾದರೂ ರಾಜಕೀಯ ಒಮ್ಮತದಲ್ಲಿ ಬರಲಿಕ್ಕೆ ವಿಫಲ ಆಗೋದ್ರಿಂದ ಅದು ಲೋಕಸಭೆಯಲ್ಲಿ ಅಂಗೀಕಾರ ಆಗಲಿಲ್ಲ. ಸೊ ಇದು UPA ಸರ್ಕಾರ ಇಷ್ಟೆಲ್ಲ ಕಾಂಗ್ರೆಸ್ ಈಗ ಹೇಳ್ತಾ ಇದೆಯಲ್ಲ, ಅದು ಮಾಡಿದ್ದು